ಹಾವೇರಿಯ ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ 7 ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂತದ್ದು. ಗ್ಯಾಂಗ್ ರೇಪ್ ಆಗಿತ್ತು, ದೊಡ್ಡ ಸುದ್ದಿ ಆಗಿತ್ತು, ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗಿತ್ತು, ಆಕ್ರೋಶ ಕೂಡ ವ್ಯಕ್ತವಾಗಿದ್ದಂತ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿತ್ತು. ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಆರೋಪಿಗಳು ರೋಡ್ ಶೋ ಮಾಡಿದ್ದಾರೆ. ಅದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿದ್ದಂತವರು ರಿಲೀಸ್ ಆಗ್ತಿದ್ದ ಹಾಗೆ ರೋಡ್ ಶೋ ಮಾಡಿದ್ದಾರೆ. ಅಕ್ಕಿ ಆಲೂರಿನ ಗ್ಯಾಂಗ್ ರೇಪ್ ಆರೋಪಿಗಳ ರೋಡ್ ಶೋ ಇದು. ಹಾವೇರಿ ಸಬ್ ಜೈಲಿನಿಂದ ಅಕ್ಕಿ ಆಲೂರು ಮಾರ್ಗದಲ್ಲಿ ರೋಡ್ ಶೋ ಮಾಡಿದ್ದಾರೆ. 5 ಕಾರುಗಳಲ್ಲಿ 20ಕ್ಕೂ ಹೆಚ್ಚು ಹಿಂಬಾಲಕರ ಜೊತೆ ರೋಡ್ ಶೋವನ್ನ ಮಾಡಲಾಗಿದೆ. ರೋಡ್ ಶೋ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಆರೋಪಿಗಳು ರೋಡ್ ಶೋ ಮಾಡಿದ್ರು ಕೂಡ ಕಾಕಿ ಮಾತ್ರ ಸೈಲೆಂಟ್. ರೋಡ್ ಶೋ ಮಾಡಿದ ಆರೋಪಿಗಳ ವಿರುದ್ಧ ಕ್ರಮ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನ ಜನ ಕೇಳ್ತಾ ಇದ್ದಾರೆ. ಕಳೆದ 2024 ಜನವರಿ 8ನೇ ತಾರೀಕು ತನ್ನ ಮೇಲೆ ಗ್ಯಾಂಗ್ ರೇಪ್ ನಡೆದಿರೋದಾಗಿ ದೂರನ್ನ ಕೊಟ್ಟಿದ್ಲು ಸಂತ್ರಸ್ತೆ ಆರೋಪಿತರನ್ನ ಗುರುತಿಸಲಿಕ್ಕೆ ವಿಫಲವಾದಂತ ಹಿನ್ನೆಲೆಯಲ್ಲಿ ಜಾಮೀನು ಸಿಕ್ಕಿರುವಂತದ್ದು ಇವರಿಗೆ. ಗ್ಯಾಂಗ್ ರೇಪ್ ಪ್ರಕರಣದ ಪ್ರಮುಖ 7 ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ಜಾಮೀನು ಸಿಕ್ಕಿ ರಿಲೀಸ್ ಆಗ್ತಾ ಇದ್ದಂತೆ ಆರೋಪಿಗಳು ರೋಡ್ ಶೋವನ್ನ ಮಾಡಿದ್ದಾರೆ. ಈ ರೋಡ್ ಶೋ ಮಾಡಲಾಗ್ತಾ ಇರುವಂತದ್ದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿದ್ದಂಥವ್ರು. ಇವ್ರು ಯಾರೋ ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ಅಥವಾ ಯಾವುದೋ ಎಲೆಕ್ಷನ್ ಗೆದ್ದಿರುವಂಥದ್ದಲ್ಲ, ಯಾವುದೋ ಹೋರಾಟ ಮಾಡಿ ಗೆದ್ದಿರುವಂಥದ್ದಲ್ಲ. ಈ ಪಾಪಿಗಳು ಅಂತ ಏನ್ ಕರ್ಸ್ಕೊಂಡು ಜೈಲಿಗೆ ಒಳಗೋಗಿದ್ರು, ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆಯನ್ನ ಎದುರಿಸಿದ್ರು. ಇವರು ಕೊಟ್ಟಿರುವಂತ ಬಿಲ್ಡಪ್ ರೋಡ್ ಶೋ, ಸುಮಾರು 20ಕ್ಕೂ ಹೆಚ್ಚಿನ ವೆಹಿಕಲ್ಗಳಲ್ಲಿ ಇವರನ್ನು ಬೇರೆ ಫಾಲೋ ಮಾಡಿಕೊಂಡು ಜೈಕಾರವನ್ನು ಹಾಕೊಂಡು ಕರ್ಕೊಂಡು ಬರಲಾಗಿದೆ. ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಬೇಲ್ ಸಿಕ್ತಿದ್ದ ಹಾಗೆ ಈ ರೀತಿಯಾಗಿ ವರ್ತಿಸಿರುವಂತದ್ದವರು ದುಂಡಾವರ್ತನೆ ಇದು. ನಗರದ ಸುತ್ತನೂ ಕೂಡ ಬಿಲ್ಡಪ್ ತಗೊಂಡು ಬೇರೆ ಬಂದಿದ್ದಾರೆ. ಇಂಥ ಸಮಾಜ ಇದು. ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿದ್ದಂಥವರು ಹೇಗೆಲ್ಲ ವಿಜೃಂಭಿಸ್ತಾ ಇದ್ದಾರೆ ನೋಡಿ. ಒಂದ್ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಅನ್ನುವಂಥದ್ದಿಲ್ಲ. ನಾವು ಯಾವ ಕಾರಣಕ್ಕೋಸ್ಕರ ಜೈಲಿಗೆ ಹೋಗಿದ್ವಿ, ನಮ್ಮನ್ನು ಯಾವ ಕಾರಣಕ್ಕೋಸ್ಕರ ಜೈಲಿಗೆ ಹಾಕಿದ್ರು, ಅದ್ಯಾವುದರ ಪರಿಜ್ಞಾನನೇ ಇಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ನಾಗರಾಜ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಯಾವಾಗ ಆಗಿರುವಂತ ಘಟನೆ? ಇವ್ರು ಯಾವುದೋ ಒಂದು ಯುದ್ಧ ಗೆದ್ದವ್ರ ರೀತಿಯಲ್ಲಿ ಸಂಭ್ರಮಿಸ್ತಾ ಇದಾರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಇವ್ರಿಗೆ? ಖಂಡಿತವಾಗ್ಲೂ ಪೃಥ್ವಿ, ಕಳೆದ ವರ್ಷ ಜನವರಿ 8ನೇ ತಾರೀಕು ಮತ್ತು 2024ರಂದು ಕೂಡ ಆನ್ಗಲ್ ಹಾವೇರಿ ಜಿಲ್ಲೆಯ ಆನ್ಗಲ್ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಗ್ಯಾಂಗ್ ರೇಪ್ ಪ್ರಕರಣ ಕೂಡ ರಾಜ್ಯವನ್ನ ಕೂಡ ಬೆಚ್ಚಿ ಬೀಳಿಸಿತ್ತು. ಯಾಕಂತ ಹೇಳಿದ್ರೆ ಸುಮಾರು 19ಕ್ಕೂ ಹೆಚ್ಚು ಆರೋಪಿಗಳು ಕೂಡ ಈ ಒಂದು ಪ್ರಕರಣದಲ್ಲಿದ್ದು, ಅದರಲ್ಲಿ ಪ್ರಮುಖವಾಗಿ 12 ಜನ ಆರೋಪಿಗಳು ಓರ್ವ ಅನ್ಯ ಕೋಮಿನ ಒಂದು ಸಂತ್ರಸ್ತೆಯ ಮೇಲೆ ಅತ್ಯಾಚಾರವನ್ನ ಮಾಡಿದ್ರೆಂಬ ಆರೋಪವನ್ನು ಕೂಡ ಹೊತ್ಕೊಂಡಿದ್ರು. ಇದನ್ನ ಸ್ವತಃ ಸಂತ್ರಸ್ತೆ ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಇದನ್ನ ದೂರನ್ನ ಕೂಡ ಕೊಟ್ಟಿದ್ಲು. ಆ ಬಳಿಕವಾಗಿ ಸಾಕಷ್ಟು ಚರ್ಚೆ ಮತ್ತು ಸರ್ಕಾರವನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಆ ಬಳಿಕವಾಗಿ ಆರೋಪಿಗಳು ಕೂಡ ಈ ಒಂದು ಪ್ರಕರಣದಲ್ಲಿ ತನಿಖೆಯನ್ನ ಎದುರಿಸ್ತಾ ಇದ್ರು. ಆದ್ರೆ ನಿನ್ನೆ ಕೂಡ ಈ ಒಂದು ಆರೋಪಿಗಳಿಗೆ ಸುಮಾರು 12 ಜನ ಆರೋಪಿಗಳಿಗೆ ಕೂಡ ಬೇಲನ್ನ ಸಿಕ್ಕಿರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಇವರು ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಪ್ರಮುಖವಾಗಿ ಬೇಲ್ ಸಿಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ 12 ಜನ ಆರೋಪಿಗಳಲ್ಲಿ ಕೂಡ ಸಂತ್ರಸ್ತೆ ಕೂಡ ಅವರ ಫೇಸ್ ಅನ್ನ ಐಡೆಂಟಿಫೈ ಮಾಡುವಲ್ಲಿ ಕೂಡ ವಿಫಲವಾಗಿದ್ರು. ಯಾಕಂತ ಹೇಳಿದ್ರೆ ಯಾರ್ಯಾರು ಮುಖವನ್ನ ಪರಿಚಯನ್ನ ಹಿಡಿಲಿಕ್ಕೆ ಕೂಡ ಸಂತ್ರಸ್ತೆ ವಿಫಲ ಆಗಿರೋದ್ರಿಂದ ಇವರ ಕೇಸ್ ಕೂಡ ಅಲ್ಲಿ ಜಾಮೀನನ್ನ ಸಿಕ್ಕಿತ್ತು. ಆ ಬಳಿಕವಾಗಿ ಯಾವಾಗ ಇವರಿಗೆ ಜಾಮೀನು ಸಿಕ್ತು, ಹಾವೇರಿಯ ಸಬ್ ಜೈಲಿನಿಂದ ಇವರು ಅಕ್ಕಿ ಆಲೂರಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ರೋಡ್ ಶೋ ಅನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಓಪನ್ ಜೀಪ್ ಗಳಲ್ಲಿ ಕೂಡ ಏನು ಆ ಕಾರಿನ ಸನ್ ರೂಪ್ ಅನ್ನ ಓಪನ್ ಮಾಡಿಕೊಂಡು ಮತ್ತೆ ಅಲ್ಲಿ ಬ್ಲಾಗ್ ಅನ್ನ ಮಾಡ್ಕೊಂಡು ರೀಲ್ಸ್ ಅನ್ನ ಮಾಡ್ಕೊಂಡು ಕೂಡ ಇವರು ಅಕ್ಕಿ ಆಲೂರಿನ ಸುತ್ತಮುತ್ತ ಕೂಡ ಮೆರವಣಿಗೆಯನ್ನ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ 5ರಿಂದ 6ಕ್ಕೂ ಹೆಚ್ಚು ಕಾರುಗಳಲ್ಲಿ ಸುಮಾರು 20ರಿಂದ 25ಕ್ಕೂ ಹೆಚ್ಚಿನ ಹಿಂಬಾಲಕರು ಕೂಡ ಈ ಒಂದು ರೋಡ್ ಶೋದಲ್ಲಿ ಕೂಡ ಭಾಗಿಯಾಗಿದ್ರೆ ಎಂಬುದು ಕೂಡ ಸದ್ಯಕ್ಕೆ ಆ ವಿಡಿಯೋದಲ್ಲಿ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮತ್ತು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗಳಲ್ಲಿ ಕೂಡ ಈ ವಿಡಿಯೋಗಳನ್ನ ಹಂಚಿಕೊಂಡು ತಾವು ಏನೋ ಒಂದು ಯುದ್ಧವನ್ನ ಗೆದ್ದಿದ್ದೇವೆಂಬ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ರೆ. ಆದ್ರೆ ಇವರು ಆರೋಪಿಗಳು, ಇವರಿಗೆ ಜಾಮೀನು ಮಾತ್ರ ಸಿಕ್ಕಿದೆ, ಆದ್ರೆ ಇನ್ನು ತನಿಖೆಯನ್ನ ಎದುರಿಸುವಂತ ಎಲ್ಲಾ ಸಾಧ್ಯತೆಗಳಿರ್ತದೆ. ಇದೆಲ್ಲವನ್ನು ಕೂಡ ಮರೆತು ಇವರು ಪುಂಡಾಟವನ್ನ ಮೆರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಇವು ಸಾಕಷ್ಟು ಜನರಿಗೆ ಕೆಂಗಣಿಗೆ ಗುರಿಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಗ್ಯಾಂಗ್ ರೇಪ್ ಪ್ರಕರಣ, ಓರ್ವ ಮಹಿಳೆ ಮೇಲೆ ಒಂದು ತಾವು ಅತ್ಯಾಚಾರವನ್ನ ಮಾಡಿದ್ದೇವೆಂಬ ಆರೋಪವನ್ನ ಹೊತ್ಕೊಂಡ್ರು ಕೂಡ ಇವತ್ತು ವಿಜೃಂಭಣಿಸ್ತಾ ಇದ್ರೆ ಇದು ಯಾವ ರೀತಿಯಾಗಿ ಸಮಾಜಕ್ಕೆ ಸಂದೇಶವನ್ನ ರವಾನಿಸ್ತದೆ ಎಂಬುದು ಕೂಡ ಸಾಕಷ್ಟು ಜನರು ಕೂಡ ಅಲ್ಲೂ ಕೂಡ ಪೊಲೀಸ್ ಸ್ಟೇಷನ್ ಇದೆ ಅಂತ ಕಾಣಿಸುತ್ತೆ. ಮತ್ತೊಂದ್ ಕಡೆ ಅಲ್ಲಿನ ಜನ ಚೇತು ಅನ್ಲಿಲ್ವಾ ಇವ್ರು ಮಾಡಿದ ಕೆಲ್ಸಕ್ಕೆ?
ಖಂಡಿತವಾಗ್ಲೂ ಕೂಡ ಪೃಥ್ವಿ, ಯಾಕಂತ ಹೇಳಿದ್ರೆ ಹಾವೇರಿಯಿಂದ ಅಕ್ಕಿಹಾಲೂರು ಅಂತ ಹೇಳಿದ್ರು ಕೂಡ ಇದು ಹೆದ್ದಾರಿ. ಅದರಲ್ಲೂ ಕೂಡ ಅಕ್ಕಿಹಾಲೂರಿನಲ್ಲಿ ಕೂಡ ಪೊಲೀಸ್ ಠಾಣೆ ಇದೆ ಕೂಡ. ಇವೆಲ್ಲ ಹೋದ್ರು ಕೂಡ ಇವರು ಮಾರ್ಗ ಮಧ್ಯದಲ್ಲಿ ಕೂಡ ಟ್ರಾಫಿಕ್ ಅನ್ನ ಮಾಡ್ಕೊಂಡು ಓಪನ್ ಜೀಪ್ ಗಳಲ್ಲಿ ವಿಂಡೋದಲ್ಲಿ ಕೆಲವರು ಹೊರಗಡೆ ನಿಂತ್ಕೊಂಡು ಬ್ಲಾಗ್ ಅನ್ನ ಮಾಡ್ತಾ ಇರತಕ್ಕಂಥದ್ದು ಮತ್ತು ಸನ್ ರೂಪ್ ಅಲ್ಲಿ ನಾವು ಹೊರಗಡೆ ಬಂದಿದ್ದೇವೆ ಎಂಬ ಸಂದೇಶವನ್ನ ರವಾನಿಸುವ ಮೂಲಕ ವಿಜೃಂಭಿಸ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಾರ್ವಜನಿಕರು ಕೂಡ ಸುಮ್ಮನೆ ಎಲ್ಲವನ್ನು ನೋಡಿದ್ರು ಕೂಡ ಸುಮ್ಮನೆ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಆದ್ರೆ ಈ ಎಲ್ಲಾ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ್ರೂ ಕೂಡ ಪೊಲೀಸರು ಕೂಡ ಇನ್ನು ಯಾವುದೇ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ಪೊಲೀಸರ ಮೇಲೆ ಕೂಡ ಸಾಕಷ್ಟು ಜನರು ಕೂಡ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಇವರನ್ನ ಬಂಧನವನ್ನು ಮಾಡಬೇಕು ಮತ್ತು ಇವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕಂತ ಹೇಳಿ ಕೂಡ ಸಾಕಷ್ಟು ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಎಲ್ಲದಕ್ಕೂ ಕೂಡ ಪೊಲೀಸರಿಗೆ ಕೂಡ ಇನ್ನು ಸ್ಪಷ್ಟನೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಇದೆ ಪೃಥ್ವಿ. ಓಕೆ, ಧನ್ಯವಾದ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೋಡ್ ಶೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಹಾಕ್ತಿದ್ದ ಹಾಗೆ ಸಾಕಷ್ಟು ಟೀಕೆ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಅಕ್ಕಿಹಾಲೂರು ಅದು ಒಂದು ಪ್ರಮುಖ ಪಟ್ಟಣ. ಆ ಒಂದು ಪಟ್ಟಣದ ಒಳಗಡೆ ಎಲ್ಲ ಇದೇ ರೀತಿಯಾಗಿ ಬಿಲ್ಡಪ್ ತಗೊಂಡು ರೋಡ್ ಶೋವನ್ನ ಕೊಟ್ಕೊಂಡು ಓಡಾಡಿದ್ದಾರೆ. ಆದರೂ ಕೂಡ ಪೊಲೀಸರು ಏನು ಮಾಡಿಲ್ಲ ಅನ್ನುವಂಥ ಆಕ್ರೋಶ ಕೂಡ ಇರುವಂಥದ್ದು ಸಾರ್ವಜನಿಕ ವಲಯದಲ್ಲಿ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ದಲೆ ಮೂರು ಬಿಟ್ಟಂತವ್ರು ಯಾರಾದರೂ ಇದ್ರೆ ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇವ್ರುಗಳೇ ಅಂತ. ಯಾಕೆಂದ್ರೆ ಹೋಗಿರುವಂತ ಕೇಸ್ ಆದ್ರೂ ಎಂಥದ್ದು ಯಾವುದೋ ಹೋರಾಟ ಮಾಡ್ಕೊಂಡು ಜೈಲಿಗೆ ಹೋಗಿದ್ದಂಥದ್ದಲ್ಲ. ಈಗ ಜೈಲಿಂದ ಹೊರ ಬಂದಂಥವ್ರು ಕೂಡ ಸಾಕಷ್ಟು ಜನ ಸಂಭ್ರಮಿಸಿದ್ದಾರೆ. ಯಾವಾಗ ಸಾಕಷ್ಟು ಹೋರಾಟಗಳನ್ನ ಮಾಡಿ ಅವ್ರ ಮೇಲೆ ಏನಾದರೂ FIR ಹಾಕೊಂಡಂತ ಸಂದರ್ಭದಲ್ಲಿ, ಅದಾದ್ಮೇಲೆ ಜಾಮೀನು ಸಿಕ್ಕಾಗ ಅವ್ರ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಸಂಭ್ರಮಿಸಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಇವ್ರು ಹೋಗಿರುವಂತ ಪ್ರಕರಣ ಆದ್ರೂ ಎಂಥದ್ದು, ಅತ್ಯಾಚಾರ ಪ್ರಕರಣ, ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಹೋಗಿದ್ದಂಥವ್ರು ಈ ದೂರ್ತರೆಲ್ಲ